ಎಲ್ಲರಿಗೂ ನಮಸ್ಕಾರ. ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಈಗ ಚಂದ್ರಪಟ್ಟಿ ಪಲ್ಯ ಅಂತಾರೆ. ಈ ಪಲ್ಯ ಮಾಡುವ ರೆಸಿಪಿ ತೋರಿಸ್ತೀನಿ ರೀ. ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಈ ಸ್ವಚ್ಛ ಹಿಂಗೆ ತೊಳ್ಕೊಂಬಂದೇನಿ ರೀ. ತೊಳ್ಕೊಂಬಂದೆಲ್ಲ ಹಿಂಗೆ ಸೋಸ್ಕೊಳ್ಳೋದ್ರಿ. ಹಿಂಗೆ ಚಂದ್ರಪಟ್ಟಿ ಪಲ್ಯ ಮಾಡುವ ರೆಸಿಪಿ ತೋರಿಸ್ತೀನಿ ರೀ. ಈ ಚಂದ್ರಪಟ್ಟಿ ಪಲ್ಯ ಹಿಂಗೆ ಸೋಸ್ಕೊಳ್ಳೋದ್ರಿ. ಸೋಸ್ಕೊಂಡು ಇದನ್ನ ಕಟ್ ಮಾಡ್ಕೊಂಬರೋಣ್ರಿ. ಈಗ ಈ ಪಲ್ಯ ನಿಮ್ಗೆ ಗೊತ್ತಿಲ್ಲ ಅನಿಸ್ತದ್ರಿ. ಹಳ್ಳಿ ಕಡೆ ಗೊತ್ತಿರ್ತೈತಿ, ಇದು ಸಿಟಿ ಕಡೆ ಗೊತ್ತಿರಂಗಿಲ್ಲ ಜಾಸ್ತಿ. ಇದು ಫಸ್ಟ್ ಟೈಮ್ ನಾ ಮಾಡೋದು ಇದನ್ನ ಪಲ್ಯ. ಹೆಂಗೆ ನಮ್ಮ ಅಜ್ಜಿಗಳು ಮಾಡ್ತಿರಂತ ಆ ಥರ ರೆಸಿಪಿಗಳನ್ನು ನಮ್ಮಮ್ಮ ಮಾಡಾಕತ್ತೀನಿ ರೀ. ನಮ್ಮ ಮಮ್ಮಿ ಮಾಡ್ತಿದ್ರಿ ಇದನ್ನು. ಇವೆಲ್ಲ ಸೋಸ್ಕೊಂಡ್ಬಂದು ಫಸ್ಟ್ ಕಡ್ಲಿಬೇಳೆ ಇಲ್ಲ ತೊಗರಿಬೇಳೆ ಇಲ್ಲ ಮುಟ್ನಿಬೇಳೆ ಹಾಕಿ ನೆನಾಕೋದ್ರಿ. ಇದನ್ನ ಬರೋದ್ರಿ. ಇದನ್ನು ಸಣ್ಣಾಗಿ ಸ್ವಲ್ಪ ಕುದ್ಕೊಂಬರೋದ್ರಿ. ಒಂದು ಕುದಿ ಆಗಾನ ತೆಗೆದು ಬಿಡ್ಬೇಕ್ರಿ. ಭಾಳ ಕುದಿಸ್ಬಾರ್ದು. ಇದನ್ನು ಅಲ್ಲಾಗ ಮುಕ್ನಿಬೇಳೆ ನೆನೆಸ್ಕೊಂಡು ಇಟ್ಕೊಂಡಿವೇನ್ರಿ. ಒಂದು 10-20 ನಿಮಿಷ ಮುಂಚೆನೇ ಮುಕ್ನಿಬೇಳೆ ನೆನಾಕಬೇಕು. ಸ್ವಲ್ಪ ಕುದಿಸ್ಕೊಂಬರ್ಬೇಕ್ರಿ. ಭಾಳ ಕುದಿಸ್ಕೋಬಾರ್ದು. ಇದನ್ನು ಒಂದು ಕುದಿ ಆಗಾನ ಬಂದ್ ಮಾಡಿಬಿಡೋದು. ಎಲ್ಲ ನೀರು ಚಲ್ಕೊಂಬರೋಣ್ರಿ. ಒಗ್ಗರಣೆ ನೋಡೋಣ. ಇದನ್ನೆಲ್ಲ ಹಿಡ್ಕೊಂಡು ಬಂದಿದ್ರಿ. ಈಗ ಒಂದು ಕಡಾಯಿ ಒಳಗೆ ಎಣ್ಣೆ ತೊಗೊಂಡಿನಿ. ಈಗ ಎಣ್ಣೆಗೆ ಇಟ್ಕೊತೀನಿ ರೀ. ಇದನ್ನು ಕಡಾಯಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡೀನಿ. ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೊಂಡೀನಿ. ಒಂದು ಮೆಣಸಿನ್ಕಾಯಿ ಹಾಕೀನಿ ರೀ. ಈಗ ಹುರ್ಕೊಳ್ಳೋಣ ಚೆಂದಾಗಿ. ಈಗ ಉಳ್ಳಾಗಡ್ಡೆ ಹುರ್ಕೊಂಡಿದ್ದಾಯ್ತು. ಈಗ ಬ್ಯಾಳೆ ಹುರ್ಕೊಳ್ಳೋಣ. ಸ್ವಲ್ಪ ಬೆಳೆ ಹಾಕೊಂಡ ಈಗ ಉಪ್ಪು ಹಾಕೊಳ್ಳೋದಂದ್ರೆ ಒಂದು ಚಿಟಿಕೆ ಉಪ್ಪು ಹಾಕೊಳ್ಳೋಣ. ಈಗ ಬ್ಯಾಳೆ ಹುರ್ಕೊಂಡಿದ್ದಾಯ್ತು. ಈಗ ಪಲ್ಯ ಹಾಕೊಳ್ಳೋಣ. ಈಗ ಆಯ್ತು ನೋಡಿದ್ರೆ ಪಲ್ಯ ಹಾಕೊಂಡ್ರೆ ಸ್ವಲ್ಪ ತುರ್ವಾಡ್ಕೋಬೇಕನ್ನ. ಈ ಚಂದ್ರಪಟ್ಟಿ ಪಲ್ಯ ಅಂತಾರೆ ನೋಡ್ರಿ. ಆ ಪಲ್ಯ ರೆಡಿ ಆಯಿತು. ಚಂದ್ರಪಟ್ಟಿ ಪಲ್ಯ ರೆಸಿಪಿ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಹಾಕ್ರಿ. ಥ್ಯಾಂಕ್ ಯು.